ಕಾರ್ಯಕ್ರಮ ಒಳ್ಳೆಯದಾಗಿ ಮಾಡಕ್ಕೆ ನೀವೇನು ಚಾಂಪಿಯನ್ ಆಗಿದ್ದೀರಾ? ಗ್ರೂಪ್ಸ್ಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಇವತ್ತು ರೈಲ್ವೆ ಸ್ಟೇಷನಲ್ಲಿ ಒಂದು ಶಾಪ್ನ ನಾವು ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ವಿಜಯನಗರ ಇರ್ಬೋದು, ನಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ರೈಲ್ವೆ ಸ್ಟೇಷನ್ಸ್ ಯಾವ ಡೆನ್ಸಿಟಿ ಇದೆ ಅಲ್ಲಿ ಮಾಡ್ತಕ್ಕಂಥದ್ದು, ಜೊತೆಗೆ ಸಿಟಿ ಹೆಡ್ ಕ್ವಾರ್ಟರ್ ಬಸ್ ಸ್ಟ್ಯಾಂಡ್ಸ್ ಏನೇನಿದ್ದಾವೆ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಒಂದು ಆರ್ಥಿಕತೆಗೆ ಒತ್ತು ಕೊಡಬೇಕು ಅಂತೇಳಿ ಇವತ್ತು ಶಾಪ್ ಉದ್ಘಾಟನೆ ಮಾಡಿದ್ವಿ. ಇದಕ್ಕೆ ನಮ್ಮ ಮೇಯರ್ ಹೇಳಿಲ್ಲ, ಎಲ್ಲರೂ ಕೂಡ ತಗೋಬೇಕು. ಈಗ ನಾನು ಕೂಡ ಫಸ್ಟು ನಾನು ಬೋಣಿ ಇವತ್ತು ವ್ಯಾಪಾರ ಮಾಡಿದ್ದೀನಿ. ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ನಾವು ದೇಶಿಗೆ ಸಪೋರ್ಟ್ ಮಾಡಬೇಕು. ಬೆಣ್ಣೆ ಬಿಸ್ಕೆಟು, ನಿಪ್ಪಟ್ಟು, ಚಕ್ಲಿ, ಅಕ್ಕಿ ರಸ, ಶೇಂಗಾ ಉಂಡೆ, ಕಡಲೆ ಅನ್ನ ಮಾಡ್ತಾಯಿದ್ದೀವಿ. ಅದರಿಂದ ಚೆನ್ನಾಗಿ ಒಬ್ಬರಿಗೆ ಅಲ್ಲದೆ ಒಬ್ಬರು ಮಹಿಳೆ ಮಾಡೋದ್ರಿಂದ 4-5 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಸರ್. ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತಾಯಿದೆ. ಒಂದು SHGಗೆ ಈ ಶಾಪ್ ನಡೆಸೋಕ್ಕೆ ನಾವು ಕೊಡ್ತೀವಿ. ಅದರಲ್ಲಿ ಬೇರೆ ಬೇರೆ SHGಗಳಿಂದ ಯಾವ್ಯಾವ ಉತ್ಪನ್ನಗಳು ಆಗಿದೆ ಅವರು ಇಲ್ಲಿ ಸೆಲ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಬರೀ ಒಂದು SHGಗೆ ಲಾಭ ಮಾತ್ರ ಅಂತ ಅಲ್ಲ, ಈ SHG ಯಾರು ನಡೆಸ್ತಾರೆ ಅವ್ರಿಗೂ ಕೂಡ ಲಾಭ ಬರ್ತದೆ, ಮತ್ತು ಯಾವ SHGದು ಉತ್ಪನ್ನಗಳು ಇಲ್ಲಿ ಮಾರಾಟ ಆಗ್ತದೆ ಅಷ್ಟು ಲಾಭ ಎಲ್ಲ SHGಸ್ಗೂ ಬರ್ತದೆ. ಒಂದು SHGಗೆ ಮಾತ್ರ ಅಲ್ಲ, ಆಲ್ಮೋಸ್ಟ್ 30 SHGಸ್ಗೆ ಬೆನಿಫಿಟ್ ಆಗ್ತದೆ, ಮತ್ತು ಅವರಿಗೆ ಒಂದು ಒಳ್ಳೆಯ ಕನ್ಸ್ಯೂಮರ್ಸ್ ಟ್ರಾಫಿಕ್ ಸಿಗ್ತದೆ. ಡಿಸ್ಪ್ಲೇ ಆಗೋಕ್ಕೆ ಅವರಿಗೆ ಒಂದು ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಜಾಗ ಇರಲಿಲ್ಲ. ಸೊ ರೈಲ್ವೆ ಸ್ಟೇಷನ್ ಇಸ್ ದ ಬೆಸ್ಟ್ ಮಾರ್ಕೆಟಿಂಗ್ ಅಂತ ಹೇಳಿ ಅದಕ್ಕೆ ಈ ಯೋಜನೆಯಲ್ಲಿ ನಾವು ಎಲ್ಲ SHGಸ್ಗೆ ಶೆಲ್ಫ್ ಅಲ್ಲಿ ಹಾಕೋಕ್ಕೆ ಅವಕಾಶ ಕೊಡ್ತೀವಿ. It is such a pride for Karnataka that we have exclusive ಪ್ರಚಾರಪಡಿಸಿದಂಥವರು ದಾಸರು. ಆ ದಾಸ ಸಾಹಿತ್ಯದಲ್ಲಿ ಸಾಮಾನ್ಯ ಜನಕ್ಕೂ ಸಹ ಸಂಗೀತದ ಮೂಲಕ, ಕರ್ನಾಟಕ ಸಂಗೀತದ ಮೂಲಕ ಅವರ ಜೀವನದ ಭಾವನೆಗಳನ್ನು ಮತ್ತು ಜೀವನೋಲ್ಲಾಸವನ್ನು, ಮೌಲ್ಯತೆಯನ್ನು ಕಲ್ಪಿಸಿಕೊಟ್ಟಂತಹ ಆ ಮಹಾನ್ ಸಾಧಕರು, ದಾಸ ಸಾಹಿತ್ಯದ ಪಿತಾಮಹರುಗಳು. ಅಂತಹ ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನಲ್ಲಿ ಆಯೋಜಿಸಿರೋದು ತುಂಬ ಉತ್ತಮವಾದಂಥ ಕಾರ್ಯಕ್ರಮ. ಇದು ಎಲ್ಲರಿಗೂ ತಲುಪಬೇಕು. ಇದನ್ನು ಆಯೋಜನೆ ಮಾಡುವ ರೀತಿಯಲ್ಲಿ ಇನ್ನೂ ಹೆಚ್ಚು ಉನ್ನತ ಮಟ್ಟದ ಪ್ರಯೋಗಗಳಾಗಬೇಕು.